everyone. Welcome to Sanmukha Classes. ಬೆಳಕು ಪಾಠದ 16ನೇ ಪ್ರಶ್ನೆ. ಮರದ ಗೋಡೆಯ ಮತ್ತೊಂದು ಬದಿಯಲ್ಲಿ ಇರುವ ವಸ್ತುವನ್ನು ನೋಡಲಾಗುತ್ತಿಲ್ಲ ಏಕೆ? ಈಗ ನೀವು ಯಾವುದೇ ಮರದ ಗೋಡೆ ಇದೆ ಅಂತ ಇಟ್ಕೊಳ್ಳಿ. ನೀವು ಅದರ ಒಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ದೀರಾ. ಅದರ ಮತ್ತೊಂದು ಪಕ್ಕದಲ್ಲಿರುವಂತಹ ವಸ್ತುವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವಿಲ್ಲ. ಅದೇ ನೀವು ಗಾಜಿಂದು ಟ್ರಾನ್ಸ್ಪರೆಂಟ್ ಇದೆ ಗಾಜು, ಆ ಗಾಜಿನ ಒಂದು ಬದಿಗೆ ನಿಂತ್ಕೊಂಡಿದ್ದೀರಿ, ಇನ್ನೊಂದ್ ಕಡೆ ಏನ್ ವಸ್ತು ಇದೆ ನೀವು ಆರಾಮಾಗಿ ನೋಡ್ಬಹುದಲ್ವಾ? ಈಗ ಗಾಜಿನ ಕಿಟಕಿ, ಕ್ಲೀನ್ ಆಗಿರುವಂತಹ ಗಾಜಿನ ಕಿಟಕಿ ಇದೆ ಅಂತ ಇಟ್ಕೊಂಡ್ರೆ ನೀವು ಮನೆಯಲ್ಲೇ ಕುಳಿತು ಹೊರಗಡೆ ಏನೇನ್ ನಡೀತಿದೆ ಅಂತ ನೋಡ್ಕೋಬಹುದು. ಆದ್ರೆ ಮರದ ಕಿಟಕಿಯ ಬಾಗಿಲುಗಳಿದ್ರೆ, ಬಾಗಿಲನ್ನ ನೀವು ಮುಚ್ಚಿದ್ರೆ ಅದು ಸಾಧ್ಯವಿಲ್ಲ. ಯಾಕೆ? ಯಾಕೆ ಅಂದ್ರೆ ಮರದ ಗೋಡೆಯ ಮತ್ತೊಂದು ಬದಿಯಲ್ಲಿ ಇಟ್ಟಿರುವ ವಸ್ತುವನ್ನು ನೋಡಲಾಗುವುದಿಲ್ಲ. ಏಕೆಂದರೆ ಗೋಡೆ ಒಂದು ಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದ್ರೆ ಏನು ಹಾಗಿದ್ರೆ? ಮತ್ತೆ ಅಲ್ಲಿ ಪಾರದರ್ಶಕ ವಸ್ತು, ಅಪಾರದರ್ಶಕ ವಸ್ತು ಅಂತ ಬರ್ತದೆ. ಯಾವ ವಸ್ತು ತನ್ನ ಮೂಲಕ ಬೆಳಕು ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತದೆ ಅದನ್ನ ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ಆಮೇಲೆ ಯಾವ ವಸ್ತು ತನ್ನ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತದೆ ಅದನ್ನ ಅರೆ ಪಾರದರ್ಶಕ. ನೋಡಿ, ಇದು ಗಾಜಿದೆ ಅಲ್ಲ, ಇದು ಪಾರದರ್ಶಕ ಇದೆ, ಈ ಕಡೆ ಇರೋದೆಲ್ಲ ನೀಟಾಗಿ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕ ಅಂತ ಹೇಳ್ತೀವಿ. ಅರೆ ಪಾರದರ್ಶಕ. ಆದ್ರೆ ಇಲ್ಲಿ ಮರದ ಗೋಡೆ ಇದ್ರೆ ಏನೂ ಕಾಣ್ತಾ ಇಲ್ಲ, ಹಾಗಿದ್ರೆ ಇದು ಅಪಾರದರ್ಶಕ. ಅಂದ್ರೆ ತನ್ನ ಮೂಲಕ ಬೆಳಕನ್ನ ಹೋಗ್ಲಿಕ್ಕೆ ಕೊಡೋದಿಲ್ಲ. ಈ ಅಪಾರದರ್ಶಕ ವಸ್ತು ತನ್ನ ಮೂಲಕ ಬೆಳಕು ಹಾದು ಹೋಗ್ಲಿಕ್ಕೆ ಕೊಡೋದಿಲ್ಲ. ಹಾಗಾಗಿ ಇದು ಅಪಾರದರ್ಶಕವಾಗಿರುವುದರಿಂದ ಇದರ ಮತ್ತೊಂದು ಬದಿಯಲ್ಲಿರುವಂತಹ ವಸ್ತು ಕಾಣಿಸೋದಿಲ್ಲ. ಥ್ಯಾಂಕ್ ಯು.